ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಹಾಗೂ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. ಈಗ ಖರ್ಗೆ ವರ್ಸಸ್ ಮೋದಿ ಆರಂಭ ಆಗ್ಬಿಟ್ಟಿದೆ. ಇಲ್ಲಿ ಬಿಜೆಪಿಯ ರಾಜಕೀಯ ದಾಳಕ್ಕೆ ಕಾಂಗ್ರೆಸ್ ಸಾರಥಿ ಕಿಡಿನುಡಿ. ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ವಿಫಲ ಆಗಿದ್ದಕ್ಕೆ ಖರ್ಗೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಿಕ್ಕ ಜಯ ಅಂತ ಇಲ್ಲಿ ಕೊಂಡಾಡಿದ್ದಾರೆ ಖರ್ಗೆ ಅವರು. ನಾರಿ ಶಕ್ತಿ ಬಿಲ್ ಮಂಡಿಸಿ 40 ತಿಂಗಳಾದ್ರೂ ಕೂಡ ಯಾಕೆ ಸುಮ್ಮನಿದ್ರಿ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ನೇರ ಪ್ರಶ್ನೆ ಮಾಡಿದ್ದಾರೆ. ಈಗ ಮೀಸಲಾತಿ ವಿಚಾರದಲ್ಲಿ ಕೇಂದ್ರದ ದ್ವಂದ್ವ ನೀತಿ ಬಿಚ್ಚಿಟ್ಟಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮಹಿಳಾ ವಿರೋಧಿಗಳೆಲ್ಲ ಮಹಿಳೆಯರಿಗೆ ಆದ್ಯತೆ ನೀಡಿದ್ದೇ ಕಾಂಗ್ರೆಸ್ ಪಕ್ಷ, ಅದರ ಹೊರತಾಗಿ ಬಿಜೆಪಿ ಅಲ್ಲ. ಇಂದಿರಾ ಗಾಂಧಿ, ಸೋನಿಯಾ ಸಾಧನೆ ನೆನಪಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಬೆಂಗಳೂರಿನ ಸದಾಶಿವನಗರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಮಂಡನೆ ವಿಚಾರದಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷರು ಮಾತನಾಡಿ ಈ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸವಾಲು ಹಾಕಿದ್ದಾರೆ. ಹಾಗಾಗಿ ಖರ್ಗೆ ವರ್ಸಸ್ ಮೋದಿ ಈಗ ಸದ್ಯಕ್ಕೆ ನಡೀತಾ ಇದೆ. ಮಹಿಳಾ ವಿರೋಧಿಗಳೆಲ್ಲ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದೆ ಕಾಂಗ್ರೆಸ್, ಅದರ ಹೊರತಾಗಿ ಬಿಜೆಪಿ ಪಕ್ಷ ಅಲ್ಲ. ಇನ್ನು ಇಂದಿರಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇವರೆಲ್ಲರೂ ಕೂಡ ಮಾಡಿರುವಂತಹ ಸಾಧನೆಗಳನ್ನ ಇದೆಲ್ಲವೂ ಕೂಡ ಸಾಧನೆ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಹೊರತಾಗಿ ಬಿಜೆಪಿಯಲ್ಲ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ನೆನಪಿಸಿಕೊಂಡಿದ್ದಾರೆ. ಅದಾದ ನಂತರ ನಾರಿಶಕ್ತಿ ಬಿಲ್ ವಿಚಾರದಲ್ಲೂ ಕೂಡ ಕೇಂದ್ರದಿಂದ ಏನೆಲ್ಲ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಷ್ಟು ತಿಂಗಳಾದ್ರೂ ಕೂಡ, ಅದರಲ್ಲೂ ಕೂಡ ನಾರಿ ಶಕ್ತಿ ಬಿಲ್ ಮಂಡಿಸಿ 40 ತಿಂಗಳಾಯಿತು, ಆದ್ರೂ ಕೂಡ ನೀವೆಲ್ಲ ಸುಮ್ಮನಿದ್ರಿ ಯಾಕೆ? ಮೊನ್ನೆ ಅಷ್ಟೇ ಲೋಕಸಭೆಯಲ್ಲಿ ಈ ಕುರಿತು ಚರ್ಚೆ ಆಗುತ್ತೆ. ಅದಾದ ನಂತರ ಅದರ ಜೊತೆಗೆ ಇನ್ನ 2 ಮಸೂದೆಗಳನ್ನ ಇವರು ಮಂಡನೆ ಮಾಡ್ತಾರೆ, ಅದು ಕೂಡ ಕೇಂದ್ರ ಸರ್ಕಾರದಿಂದ. ಮಹಿಳಾ ಮೀಸಲಾತಿ 33% ಹಾಗೂ ಅದರ ಜೊತೆಗೆ ಇನ್ನೂ 2 ಮೀಸಲಾತಿಗಳನ್ನ ಅಂತಂದ್ರೆ 2 ವಿಚಾರಗಳನ್ನ ಇಲ್ಲಿ ಮಂಡನೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರದಲ್ಲೂ ಕೂಡ ಬಹಳಷ್ಟು ಇಲ್ಲಿ ದಕ್ಷಿಣಗೆ ಅನ್ಯಾಯ ಆಗ್ತಿತ್ತು. ಆದರೆ ಈಗ ಈ ಬಿಲ್ ಫೇಲ್ ಆಗಿದೆ, ಪಾಸ್ ಆಗಿಲ್ಲ, ಬಹುಮತ ಸಿಕ್ಕಿಲ್ಲ ಲೋಕಸಭೆಯಲ್ಲಿ. ಹಾಗಾಗಿ ಇದು ದಕ್ಷಿಣ ಭಾಗದಲ್ಲಿ ಇರುವಂತಹ ಒಂದು ಜನರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಕ್ಕಿರುವಂತಹ ಜಯ ಅಂತ ಹೇಳಿ ಇಲ್ಲಿ ಇವತ್ತು ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಈ ರೀತಿಯಾಗಿ ಹೇಳಿರುವಂಥದ್ದು ದಕ್ಷಿಣ ಭಾಗದಲ್ಲಿ ಇರುವಂತಹ ಜನರಿಗೆ ಅನ್ಯಾಯ ಆಗೋಗುತ್ತೆ ಅಂತ ಹೇಳಿ ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರ ಯಾವಾಗ ಬಂತು ಆ ಸಂದರ್ಭದಲ್ಲಿ ಅವತ್ತೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಲೋಕಸಭೆಯ ಮುಂಭಾಗದಲ್ಲೇ ಹೊರಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿರ್ತಾರೆ ಅದರ ವಿರುದ್ಧವಾಗಿ. ಅದಾದ ನಂತರ ಮರುದಿನ ಒಂದು ಮತದಾನ ಇರುತ್ತೆ. ಆ ಮತದಾನದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಮುಖಭಂಗ ಆಗೋಗುತ್ತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಬಹುಮತ ಸಿಗೋದಿಲ್ಲ. ಹಾಗಾಗಿ ಆ ಬಿಲ್ ಏನ್ ಪಾಸ್ ಆಗಬೇಕಾಗಿತ್ತು ಅದು ಫೇಲ್ ಆಗೋಯ್ತು. ಆ ಒಂದು ಮಸೂದೆಗಳೇನಿತ್ತು ಅದೆಲ್ಲವೂ ಕೂಡ ಜಾರಿಗೆ ಬರಲಿಲ್ಲ, ಅದಲ್ಲಿಗೆ ನಿಂತೋಯ್ತು. ಹಾಗಾಗಿ ಅದಾದ ನಂತರ ಇಲ್ಲಿ ಬಿಜೆಪಿ ಪಕ್ಷದವರು ಒಂದು ಆರೋಪವನ್ನು ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಮಹಿಳಾ ವಿರೋಧಿ, ಹಾಗಾಗಿ ಅಲ್ಲಿ ಮಹಿಳೆಯರಿಗೆ ಸಿಕ್ಕಿರುವಂತಹ ಒಂದು ಸೋಲಿದು ಅಷ್ಟೇ, ಅದ್ರ ಹೊರತಾಗಿ ನೀವು ಗೆದ್ದಿರೋದಲ್ಲ ಅಂತ ಇಲ್ಲಿ ಬಿಜೆಪಿ ಪಕ್ಷದವರು ಹೇಳಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಇದು ದಕ್ಷಿಣ ಭಾಗಕ್ಕೆ ಹಾಗೂ ಮಹಿಳೆಯರಿಗೆ ಸಿಕ್ಕಿರುವಂತಹದ್ದು ಮತ್ತೊಂದು ಜಯ. ಕಾರಣ ಏನು ಅಂತಂದ್ರೆ ಇಲ್ಲಿ ಕೇವಲ ಮಹಿಳಾ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಇಲ್ಲಿ ಎಲೆಕ್ಷನ್ ಗಿಮಿಕ್ ಮಾಡ್ತಿದೆ ಅನ್ನುವಂತ ಆರೋಪ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಈಗ ನೋಡ್ತಾ ಇದೀವಿ ಈ ಒಂದು ಮಹಿಳಾ ಬಿಲ್ ಏನ್ ಪಾಸ್ ಆಗಿಲ್ಲ ಅಂತಂದ್ರೆ, ಮೀಸಲಾತಿ ಬಿಲ್ ಏನ್ ಪಾಸ್ ಆಗಿಲ್ಲ, ಈ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇರುವಂತದ್ದು. ಈಗ ಕೇಂದ್ರ ಸರ್ಕಾರದಿಂದ ಹೇಳ್ತಾರೆ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರದವರು ಮಹಿಳಾ ವಿರೋಧಿಗಳು ಅಂತ ಹೇಳಿ, ಮತ್ತೊಂದು ಕಡೆ ಇಲ್ಲಿ ಬಿಜೆಪಿ ಅವರು ಹೇಳ್ತಾರೆ ನೀವು ಅವರ ವಿರೋಧಿಗಳು ಅಂತ ಹೇಳಿ. ಈ ಮಧ್ಯೆ ಇಲ್ಲಿ ಏನಾಗ್ತಿದೆ, ಮುಂದಿನ ದಿನಗಳಲ್ಲಿ ಏನ್ ಆಗಬಹುದು ಈ ವಿಚಾರದಲ್ಲಿ ಅಂತ? ರೋಶಿನಿ, ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಜಾರಿಗೆ ತರಲಿಕ್ಕೂ ಕೂಡ ಮುಂದಾಗಿತ್ತು. ಅದಕ್ಕೆ ವಿಪಕ್ಷಗಳ ವಿರೋಧದ ಹಿನ್ನೆಲೆಯಲ್ಲಿ ಒಂದು ಕಾನೂನು ಜಾರಿ ಇರಲಿಲ್ಲ. ಈ ಒಂದು ಕಾನೂನು ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟಿಗೆ ಕೂಡ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಇಂಡಿಯಾ ಒಕ್ಕೂಟದ ಮೈತ್ರಿಯ ಪಕ್ಷಗಳ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಏನು ಮಹಿಳಾ ವಿರೋಧಿಗಳು ಕಾಂಗ್ರೆಸ್ ಪಕ್ಷ ಮತ್ತೆ ಅವರ ಮಿತ್ರ ಪಕ್ಷಗಳು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಾಗ್ದಾಳಿಯನ್ನು ಒಂದ್ ಕಡೆ ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ಆರೋಪಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಹಲವು ಕಾಂಗ್ರೆಸ್ ನಾಯಕರು ಸಹಿತ ನಾವು ಮಹಿಳಾ ಮೀಸಲಾತಿಗೆ ಯಾವುದೇ ಕಾರಣಕ್ಕೂ ಕೂಡ ವಿರೋಧ ಇಲ್ಲ, ಆದ್ರೆ ಅವರು ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಅಂತಕ್ಕಂಥದ್ದು ತರಲಿಕ್ಕೆ ಹೊರಟಿದ್ರು. ಮಹಿಳಾ ಮೀಸಲಾತಿಗೂ ಮತ್ತೆ ಕ್ಷೇತ್ರ ಪುನರ್ ವಿಂಗಡಣೆಗೂ ಕೂಡ ಒಂದಕ್ಕೊಂದು ಲಿಂಕ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ರು. ಹಾಗಾಗಿ ನಿನ್ನೆ ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ವಿಫಲವಾಗಿದೆ, ಇದು SC ST ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ, ಅದರಲ್ಲೂ ಪ್ರಮುಖವಾಗಿ
ದಕ್ಷಿಣ ಭಾರತದ ರಾಜ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಬಿಲ್ ಆಗಿತ್ತು. ಹಾಗಾಗಿ ಇದನ್ನ ನಾವು ಎಲ್ಲಾ ಪಕ್ಷಗಳು ಕೂಡ ವಿರೋಧ ಮಾಡಿರ್ತಕ್ಕಂಥದ್ದು. ಆದ್ರೆ ಮಹಿಳಾ ಮೀಸಲಾತಿ ಬಿಲ್, ಡಿಲಿಮಿಟೇಷನ್ ಬಿಲ್ಗೆ ವ್ಯತ್ಯಾಸವಿರ್ತಕ್ಕಂಥದ್ದು, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಎರಡಕ್ಕೂ ಕೂಡ ಲಿಂಕ್ ಮಾಡಿ ತರಲಿಕ್ಕೆ ಹೊರಟಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಒಂದ್ ಕಡೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ 40 ತಿಂಗಳಾದ್ರೂ ಕೂಡ ಇದನ್ನ ಮೋದಿ ಯಾಕೆ ಮುಂಚೆಗೆ ತರಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ದಿನ ಇಲ್ಲದೆ ಇರ್ತಕ್ಕಂಥದ್ದು ಈಗ ಇದ್ದಕ್ಕಿದ್ದಂತೆ ಅಂದ್ರೆ ಚುನಾವಣಾ ಒಂದು ಗಿಮಿಕ್ ಇದು ಅನ್ನುವಂತ ರೀತಿಯಲ್ಲಿ ಕೂಡ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿರ್ತಕ್ಕಂಥದ್ದು ರೋಶಿನಿ. ಹಾಗಾಗಿ ಈ ಬಿಲ್ ಅನ್ನ ನಾವು ಮತ್ತೆ ತರ್ತೇವೆ ಅನ್ನುವಂಥದ್ದನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಮಹಿಳಾ ಮೀಸಲಾತಿಗೆ ನಾವು ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ, ಆದ್ರೂ ಇವರು ಅದಕ್ಕೆ ಈ ಚುನಾವಣಾ ಸಂದರ್ಭದಲ್ಲಿ ತಂದಿರತಕ್ಕಂತ ಹಿನ್ನೆಲೆಯಲ್ಲಿ, ಅದರಲ್ಲೂ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆಗೂ ಕೂಡ ಇದನ್ನ ಲಿಂಕ್ ಮಾಡ್ತಕ್ಕಂತ ಹಿನ್ನೆಲೆಯಲ್ಲಿ ನಾವು ವಿರೋಧ ಮಾಡಿದ್ದೇವೆ. ಆದ್ರೆ ನಾವು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ಅನ್ನುವಂಥದ್ದು ಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ರೋಶಿನಿ ಇದನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಮಹಿಳಾ ಮೀಸಲಾತಿಯನ್ನ ತಂದೆ ತರ್ತೇವೆ, ಅದರ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.